ಅಮ್ಮ ಅವಾಗ ಅಲ್ಲಿಂದ ನಕ್ತಿ ತಪ್ಪ ರೀ ನೀನು ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕದಾಗಿರೋ ಇವತ್ತಿನ ಕಾರ್ಯಕ್ರಮನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸಿಕೊಡಿ. ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾ ರೈಟ್ ನಾವು ಇಲ್ಲಿ ರುದ್ರೇಶ್ ಅಂತ ಹೇಳಿ ನನ್ನ ವೈಫ್ಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅವ್ರ ಹೆಸರು ಮಾನಸ ಅಂತ ನಾನು ಮೆಸೇಜ್ ಮಾಡಿದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ. ಮಾನಸ್ ಸಾಕು. ಹಲೋ ಹಲೋ ಹಲೋ, ಯಾರು? ಇದು ಇವ್ರು ತಾನೇ ಮಾತಾಡ್ತಾ ಇರೋದು, ಮಾನಸ ಅವರಾ? ಹೌದು ಸ್ವಲ್ಪ ಜೋರಾಗಿ ಮಾತಾಡಿ. ಹೌದು ಅಣ್ಣ, ನಾನೇ ಮಾತಾಡ್ತಾ ಇರೋದು. ಇನ್ನೊಂದು ಚೂರು ಯಾರು ನೀವು? ಹೇಳ್ತೀನಿ. ಹಾ, ಎಲ್ಲಿ ಅಣ್ಣ ಇಲ್ವಾ ಮನೇಲಿ? ಇದ್ದಾರೆ. ಏನು ಮಾಡ್ತಾವ್ರೆ? ಕೆಲ್ಸಕ್ಕೆ ಹೋಗಿ ರೆಡಿ ಇರ್ತಾರೆ. ಒಂಚೂರು ಸೈಡು ಬನ್ನಿ. ಯಾರು ನೀವು? ಗೊತ್ತಾಗಿಲ್ಲ ನನಗೆ. ಹೇಳ್ತೀನಿ. ಇವಾಗ ನೀವು ಏನಾದರೂ ಸೋಮವಾರದೊತ್ತು ಏನಾದರೂ ಮನೆಯಲ್ಲಿ ಮೂಲಂಗಿ ಸಾರು ಮಾಡ್ತಾ ಇದ್ದೀರಾ? ನಾವ ಅಂದರೆ ನಿಮ್ಮಲ್ಲಿ ಅಡುಗೆ ಎಲ್ಲ ಯಾರೋ ನಿಮ್ಮ ಮನೆಯವ್ರು ಮಾಡೋದು ನೀವು? ನಾವೇನೇ ಮಾಡೋದು. ಮತ್ತೆ ನೀವೇನೆ ನಿಮ್ಗೇನೆ ಕೇಳ್ತಿರೋದು? ಸೋಮವಾರ ಇಲ್ಲ. ಪಕ್ಕನಾ? ಹೌದು, ಮಾಡಿಲ್ಲ. ಮಾಡಿದ್ರೆ ಜಾಸ್ತಿ ಯಾವಾರ ಮಾಡೋದು ಮೂಲಂಗಿ ಸಾರು? ನಮಗೆ ಬೇಕು ಅನ್ನೋದು ಮಾಡೋದು. ಅದೇ ಬೇಕು ಅಂದಾಗಲೇ ವಾರ ಗಂಟೆಗಳಿಗೆ ಇರಲ್ವಾ? ಈ ನಡುವೆ ಸಾಂಬಾರೇ ಮಾಡಿಲ್ಲ, ಮೂಲಂಗಿ ಸಾರು ಬರೀ ಅವರೆಕಾಳು, ಮಟನ್, ಚಿಕನ್, ಫಿಶ್ ಇದೇನಾ? ಯಾವಾಗ್ಲೂ ಅದೇ ಮಾಡೋದು, ಚಿಕನ್ ಫಿಶ್ ಎಲ್ಲ. ಸರಿ ಬಿಡಿ, ಹಂಗಾರೆ ಮಾಡದೇ ಇದ್ರೆ ಒಳ್ಳೇದೇ. ಒಟ್ಟಿನಲ್ಲಿ ಇನ್ಮೇಲೆ ನೋಡ್ಕೊಂಡು ಮಾಡ್ಕೊಂಡು ಮಾಡಿ. ಮಾಡಿದ್ರು ಸೋಮವಾರದೊತ್ತು ಮಾಡಕ್ಕೆ ಹೋಗ್ಬಿಡಿ ಮೂಲಂಗಿನ. ಯಾರು ನೀವು? ಚಂದ್ರಣ್ಣ. ಯಾವ ಚಂದ್ರಣ್ಣ? ಯಾವ ಊರವರು? ನಾನು ಹೇಳಿದ್ದಕ್ಕೆ ಏನಾರು ಬೇಜಾರಾಯ್ತಾ ಏನೋ? ಅಲ್ಲ, ಏನಿಲ್ಲ, ನಿಂಗೆ ಯಾರು ಅಂತ ಗೊತ್ತಾಗಿಲ್ಲ ಅದಕ್ಕೆ. ಇಲ್ಲ, ಅದು ಬಿಟ್ಟಾಕಿ ಅಲ್ಲ, ಬೇಜ್ ಆಯ್ತಾ? ಏನಿಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಟಿ ವಿನಲ್ಲಿ ಅದೋ ಬೆಳಗ್ಗೆ ಹೊತ್ತು ಇವ್ರು ಬರ್ತಾರಲ್ಲ, ಅವ್ರು ಮೊನ್ನೆ ಹೇಳ್ತಾ ಇದ್ರು ಇಲ್ಲಿ ಸೋಮವಾರದೊತ್ತು ಮೂಲಂಗಿ ಸಾರು ಮಾಡಿದ್ರೆ ಮನೆಯಲ್ಲಿ ಗಂಡನ ಆಯುಸ್ ಕಮ್ಮಿ ಆಯ್ತದೆ ಅಂತ. ಅದಕ್ಕೇನೆ ತುಂಬ ಜನ ನೋಡಿರಲ್ವಾ ಟಿ ವಿ ಬೆಳಗ್ಗೆ ಟೈಮು ಮಕ್ಳಿಗೆ. ಸರಿ, ಅದನ್ನ ನೀವ್ ನಂಗೆ ಯಾಕೆ ಹೇಳ್ತಾ ಇದ್ದೀರಾ? ನೀವ್ ಯಾರು ಫಸ್ಟ್? ಇದೇನು ತಾಳಿ ಭಾಗ್ಯ ಗಟ್ಟಿ ಮಾಡಿದ್ರೆ ನೀವು ಇದೇನು ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ಆಯ್ತು ಬಿಡಿಯಪ್ಪ. ಅಲ್ಲ, ಇಲ್ಲ ಹೋಗಿ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವ್ ಇಷ್ಟ ಅಡ್ವೈಸ್ ಮಾಡ್ತಾ ಇದೀರಾ, ಓಕೆ ಒಪ್ಕೊಳ್ಳೋಣ. ನೀವ್ ಯಾರು, ಏನು, ಎಲ್ಲಿಯವರು? ಗಂಡ ಹೆಂಡ್ತಿರ್ ಮಧ್ಯೆ ಏನಾದ್ರು ತಂದಾಕ ವಿಚಾರ ಏನಾದ್ರು ಹೇಳ್ತಾ ಇದೀನಾ ಅಥವಾ ಏನಾದ್ರು ಬೇರೆ ಏನಾದ್ರು? ಹಂಗಂತಲ್ಲ ಅಣ್ಣ, ಫಸ್ಟ್ ನೀವ್ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇಲ್ಲೇ ಅದಲ್ಲ, ನಾನು ಯಾರು ಅಂತ ಮುಖ್ಯ ಅಲ್ಲ, ಏನ್ ಹೇಳ್ತಾ ಇದೀನಿ ಅನ್ನೋದು ಮುಖ್ಯ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಏನೋ ಗಂಡ ಹೆಂಡ್ತಿ ಚೆನ್ನಾಗಿರ್ಲಿ. ಸೋಮವಾರ ಮೂಲಂಗಿ ಸಾರು ಮಾಡಬಾರ್ದು. ಮಾಡ್ಕೊಳ್ಳಿ ಅಪ್ಪ ನೀವು. ಆಯ್ತು, ಮಾಡಲ್ಲ. ಆಯ್ತಾ? ಮಾಡ್ಕೊಳ್ಳಿ ನಿಮ್ಮ ಮನೆ ಬರ. ಸರಿನಾ? ಅಂಗಡಿ ನೀವ್ ಯಾರು ಅಂತ ಹೇಳಿ ಫಸ್ಟ್. ಆಯ್ತು ಅಣ್ಣ, ಆಯ್ತು, ಸೋಮವಾರ ಮಾಡಲ್ಲ ಬಿಡಿ. ಆಯ್ತು. ಇಲ್ಲ ಮಾಡಿ ಅನುಭವಿಸಿ. ನಾವೇನೋ ಹೇಳಿದ್ರೆ ಏನೋ ಯಾರೋ ಹೇಳಿದ್ರು ಅಂತ ಅನ್ಬಿಟ್ಟು ಆಯ್ತು, ಒಪ್ಕೊಳ್ಳೋಣ. ಒಪ್ಕೋಬೇಡಿ, ಅನುಭವಿಸಿ ಆಮೇಲೆ ಒಪ್ಕೊಳ್ಳಿ. ಸರಿನಾ? ಸರಿ ಅಣ್ಣ, ಆಯ್ತು, ಮಾಡಲ್ಲ ಬಿಡಿ ಸೋಮವಾರ. ಏಯ್, ಹಿಂಗೂ ಇರ್ತಾರ ಹೆಂಗಸ್ರು. ಬಿಡಕ್ಕಾಗತ್ತಾ? ಹಲೋ. ಹಾ, ಹೇಳಿ ಅಣ್ಣ. ಏನಕ್ಕೆ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿದ್ದು ಅಥವಾ ಅದೇ ಕಟ್ ಆಗಿದ್ದ ಫೋನು? ಅಲ್ಲ, ಏನ್ ಇನ್ನೇನು ಆಯ್ತು, ಮಾಡಲ್ಲ ಅನ್ನಲ್ಲ, ಅದಕ್ಕೆ ಕಟ್ ಮಾಡಿದೆ. ಇನ್ನೇನು ಮುಂದಕ್ಕೆ ಮಾತಾಡೋಣ. ಯಾಕೋ ಇವತ್ತಿನ ಹೆಂಗಸ್ರುಗಳಿಗೆ ಒಳ್ಳೆ ಮಾತು ಕಿವಿಗೆ ಹೋಗಿಲ್ಲ. ಮನೆ ಹಾಳು ಮಾಡೋ ಐಡಿಯಾಗಳು ಕೊಡಿ ಅಂತಾನೆ ಗಂಡು ಕಟ್ಲೆ ಮಾತಾಡ್ತೀರಿ. ಅಲೋ, ನೀವ್ ಯಾರು ಅಂತ ಗೊತ್ತಿಲ್ಲ, ಏನು ಇಲ್ಲ. ಯಾರು ಫಸ್ಟ್ ಹೇಳಿ, ನೀವು ಆಮೇಲೆ ಮಾತಾಡೋಣ ಮುಂದಕ್ಕೆ. ಗೊತ್ತಿಲ್ದೋದ್ರೆ ಬುಡಿ. ಸರಿನಾ? ಸರಿ ಅಣ್ಣ, ಆಯ್ತು. ಬುಡಿ ಅಂದ್ರೆ ಏನ್ ಹಿಡ್ಕೊಂಡು ಕೂತಿದ್ದೀನಿ ನಾನು? ಏಯ್, ಸರಿ, ಹೇಳಿ ಫೋನ. ನಮ್ಮನೆಯವ್ರ ಕೈ ಕೊಡ್ತೀನಿ. ಈಗ ಮನೆಯವ್ರ ಕೈಲಿ ಕೊಡ್ತೀನಿ ಅಂದ್ರೆ ಅಲ್ಲ, ಗಂಡನ ಕೈಲಿ ಫೋನ್ ಕೊಡೋ ಮಾತು ಏನ್ ಆಡಿದೀನಿ ನಾನು? ಏನೋ ಇಬ್ರು ಒಂದಾಗಿರಿ, ಚೆನ್ನಾಗಿರಿ. ಪ್ರಾಬ್ಲಮ್ ಏನು? ತಾಳಿ ಭದ್ರ ಮಾಡ್ಕೊಳ್ಳಿ ಅಂತ ಏನೋ ಒಂದು ಒಳ್ಳೆ ಮಾತು ಐಡಿಯಾ ಕೊಟ್ರೆ, ಸಲಹೆ ಕೊಟ್ರೆ, ನೀವು ನೋಡಿದ್ರೆ ಇಲ್ಲಿ ವಾಂತಪೇದಿ ಬಂದವ್ರಂಗೆ ಆಡ್ತಿರಲ್ಲ.
ಎಲ್ಲ ಬರುತ್ತೆ, ಬರ್ದೆ ಏನ್ ಮಾಡುತ್ತೆ, ಯಾರು ಏನು ಎತ್ತ ಗೊತ್ತಿಲ್ಲ, ಫೋನ್ ಮಾಡಿ ನೀವ್ ಈ ತರ ಮಾತಾಡಿದ್ರೆ ಎಲ್ಲಾರ್ಗು ಏನ್ ಬರಲ್ಲ, ಬರುತ್ತೆ ಎಲ್ಲಾರ್ಗುನು. ಈ ಫೋನ ನೀವ್ ಕಟ್ ಮಾಡ್ದೆ ತಾನೆ, ಆಯ್ತು ಅಂದ್ಬಿಟ್ಟು ಕಟ್ ಮಾಡ್ದೆ ತಾನೆ, ಎಕ್ಸ್ಟ್ರಾ ಮಾತಾಡದ್ನಾ? ಬಿಡಿ ಆಯ್ತು. ಮಾತಾಡಿದ್ರೆ ಮುಂದ್ಗಡೆ ಇರೋ ಅಲ್ಲಿ ಉದುರಿಸ್ತಿದ್ದೆ ನಾನು ಫೋನಲ್ಲೇ, ಅದ್ ಬೇರೆ ಪ್ರಶ್ನೆ. ಅಯ್ಯೋ, ಈಗ ನಾವು ಉದುರಿಸ್ಬೇಕಾಗತ್ತೆ, ಇಡೀ ಸಾಕಾಯ್ತು, ಇನ್ ಮಾತಾಡ್ಬೇಡಿ. ನಾನು ಮರ್ಯಾದೆ ಕೊಡ್ತಾ ಇದೀನಿ ತಾನೆ, ಇಡೀ ಫೋನ. ಯಾವ ಬದನೆಕಾಯಿ ಮರ್ಯಾದಿನ ಕೊಟ್ಟಿದ್ದು ಇಲ್ಲಿ, ನಾನು ಉದುರಿಸ್ತೀನಿ ಅಂತ ಅನ್ಬಿಟ್ಟು ಮಾಡ್ಬಿಟ್ರೆ ಬಿಟ್ಬಿಡದ. ನೋ 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 ನೋ. ಹಲೋ ಹಲೋ, ಹಾ ಹೇಳಿ, ಏನು? ಅಲ್ಲ ಕಣಮ್ಮ, ಇದು ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಎಲ್ಲ ಗಟ್ಟಿ ಐತೆ, ತಾಳಿ ಭಾಗ್ಯನೂ ಗಟ್ಟಿಗಿರ್ಲಿ ಅಂತ ಅಂದ್ಬಿಟ್ಟು ಏನೋ ಒಂದು ಹೇಳಿದ್ರೆ ನಿನ್ಗೆ. ಆಯ್ತು ಅಂದಲ್ಲ, ಸೋಮವಾರ ಮಾಡಲ್ಲ, ಬಿಡಿ ಆಯ್ತು. ಇದು ಯಾಕೆ ಹಿಂಗ ಆಡ್ತಾ ಇದ್ದೀರಾ ನೀವು? ನೀವ್ ಯಾರು ಫಸ್ಟು? ಒಂದ್ ನಿಮಿಷ, ಆಂಡಾಳಮ್ಮನ್ ತರ ನೀನ್ ಕಿರ್ಚ್ಕೋಬೇಡ, ಸ್ವಲ್ಪ ಮೆಲ್ಲಗ್ ಮಾತಾಡಿದ್ಯಾಕೆ? ಅದೇ ಕಿರ್ಚುತ್ತಾ ಇಲ್ಲ ಅಪ್ಪ, ಆಯ್ತು. ಏನ್ ನಿಮ್ಗೆ ಆಯ್ತು ಆಗಲ್ಲ, ಆಯ್ತು ಮಾಡಲ್ಲ ಅಂದ್ರೆ ಮುಂದಕ್ಕೆ ಇನ್ನೇನ್ ಮಾತು, ಇಡೀ ಫೋನ. ಇದೇನ್ ಆರ್ಡರ್ ಮಾಡ್ತಿರೋದ ನನ್ಗೆ ಇಡು ಅನ್ಬಿಟ್ಟು? ನಿಮ್ಮ ಹತ್ರ ಇನ್ನೇನ್ ನಮಗ್ ಮಾತು? ಇದೇನ್ ಬುದ್ಧಿ ಹೇಳಕ್ ಬಂದವ್ರಿಗೆ ಗುದ್ದಕ್ ಬತ್ತಿಯಲ್ಲಮ್ಮ ನೀನು? ಏನಿಲ್ಲ, ನಾವು ಬುದ್ಧಿನೇ ಹೇಳ್ತಾ ಇದೀವಿ. ಆಯ್ತು, ನೀವ್ ಹೇಳಿದ್ ಕೇಳ್ತೀವಿ, ಆಯ್ತು ಇಡೀ ಫೋನ್ ಅಂತ ಹೇಳ್ತಾ ಇದೀವಿ. ಇನ್ನೇನ್ ಮಾತಾಡೋಣ ನಿಮ್ಮ ಹತ್ರ ನಾನು? ಸರಿ ಅಣ್ಣ, ಆಯ್ತು, ಸರಿ ಇಡ್ತೀನಿ ನಾನು ಫೋನು, ಮತ್ತೆ ಮಾಡ್ಬೇಡಿ. ನೀನ್ ನನ್ಗೆ ಆರ್ಡರ್ ಮಾಡಕ್ ಬರ್ಬೇಡ ಕಣಮ್ಮ, ನೀನು ಮಾಡ್ಬೇಡ ಹಂಗೆ. ಮಗುದ ಮೇಲೆ ಕೋಪ ಇರತ್ತೆ ತುದಿಲಿ. The number you have dialed is currently busy. ಬ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ರು. ಈ ನಂಬರ್ ಯಾರು ಕೊಟ್ಟಿದ್ದಾರೆ? ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ, ರುದ್ರೇಶ್ ಅವರಾ? ಹೌದು. RJ ಸುನಿಲ್ ಅನ್ಬಿಟ್ಟು. ನಮಸ್ತೆ ಸರ್. ಓಕೆ, ಮನೇಲಿದ್ರೆ ಹೊರಗಡೆ? ಇವಾಗ ಆಫೀಸಿಗೆ ಬಂದಿದ್ದೀನಿ. ಸ್ವಲ್ಪ ನಿಮ್ ವೈಫ್ಗೆ ಕಾನ್ ಕಾಲ್ ಹಾಕ್ತೀರಾ? ಅಲ್ಲಿಂದಾನೇ ಬಂದೆ ನಾನು. ಇವಾಗ ನೀವ್ ಮಾತಾಡ್ತಿದ್ರಲ್ಲ, ನಾನು ಅಲ್ಲೇ ಇದ್ದೆ. ನೀವು ಮೋಸ್ಟ್ಲಿ ನೀವೇ ಮಾಡಿದೀರಾ ಅನ್ಕೊಂಡು ನಾನು ಆಫೀಸಿಗೆ ಬಂದೆ. ಇವಾಗ ಸರಿ ಸರಿ, ಮಾಡ್ತೀನಿ ತಾಳಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ. ಹಲೋ, ಹಾ ಯಾರು ಫೋನ್ ಮಾಡಿದ್ದು? ಯಾರು? ಅವಾಗ್ಲೇ ಗೊತ್ತಿಲ್ಲ ಯಾರು, ತಲೆ ತಿಂತಿದಾವ ಅವಳೆ. ಯಾರ? ನಾನ್ ಚಂದ್ರಣ್ಣ ಅಂದ. ಯಾವ ಚಂದ್ರಣ್ಣ ಅಂತ ನಾನ್ ನಿಮ್ಮದೇನೆ ಕೇಳಲಿಲ್ವಾ? ಬೈದಿಟ್ಟೆ. ಸೋಮವಾರ ಮೂಲಂಗಿ ಸಾರು ಮಾಡ್ಬಾರ್ದು ಅಮ್ಮ, ಅವಾಗ ಅಲ್ಲಿಂದ ನಗ್ತಿದ್ದಪ್ಪ. ನೀನು ನೋಡ, ಪಕ್ಕದಲ್ಲೇ ಅವ್ರ ಪಪ್ಪನ ಹತ್ರ. ಪಕ್ಕದಲ್ಲೇ ಇದೀನಿ, ನಿಮ್ ಯಜಮಾನ್ರು ಅಂಟ್ಕೊಂಡೇ ಇದೀನಿ. ಅಲ್ಲ, ನಿಮ್ ಮಗನ ಕೈಲಿ ಒಂಚೂರು ಫೋನ್ ಕೊಡಿ ಒಂಚೂರು. ನಿಮ್ಮ ಅಪ್ಪ ಮಾಡಿದ ಈ ತರ ಕೆಲಸ ಎಲ್ಲ ನೀನು ಸೈಡಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಹಿಂಗ್ ನಿಮ್ಮ ಅಮ್ಮಂಗೆ ಹಾಕೊಡ್ತೀಯಲ್ಲ, ನೀನ್ ಇವಾಗ್ಲೇನೆ ದೊಡ್ಡವಳಾದ್ಮೇಲೆ ಏನ್ ಮಾಡ್ತೀಯ ನೀನು? ನೋಡ್ಬಿಟ್ಟ ನೀನ್ ನಿಮ್ಮಪ್ಪ ನಕ್ಕಿದ್ದೀನ? ಹೆಂಗ್ ನಗ್ತಾ ಇದ್ರು? ನಿನ್ಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಮತ್ತೆ ನೀನು ನಿಮ್ಮ ಅಪ್ಪನ್ಗೆ ಹಾಕೊಡ್ತಿದ್ಯಲ್ಲ ನೀನು, ಕಳ್ಳಿ. ಕೊಡು ಅಮ್ಮಂಗೆ, ಕೊಡು ಅಮ್ಮಂಗೆ. ನೋಡಿ, ನಿಮ್ ಮಗಳು CC ಕ್ಯಾಮ್ರಾ ಇದ್ದಂಗೆ ನಿಮ್ ಮನೆಗೆ. ಮಾನಸ ಅವ್ರೆ, ಯಾರು? ಗೊತ್ತಾಗ್ಲಿಲ್ಲ ಕಣ್ರಿ. ಗೊತ್ತಾಗ್ಲಿಲ್ವಾ? ಹೋಗ್ಲಿ, ನಾನು ಹೇಳಿದ ವಿಚಾರನಾರು ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಏನ್ ಹೇಳಿ? ಸೋಮವಾರ ಮೂಲಂಗಿ ಸಾರು ಮಾಡ್ಬೇಡಿ. ಆಕ್ಚುಲಿ ನಿಮ್ಮ ಒಟ್ಟಿಗೆ ಮಾತಾಡ್ತಿರೋದು ಮಾನಸ ಅವ್ರೆ, ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ಗೆ ಬಕ್ರಾ ಮಾಡ್ಬೇಕು ಅಂತ ನಿಮ್ಮ ಹಸ್ಬೆಂಡೇ ನಿಮ್ ನಂಬರ್ ಕಳಿಸಿದ್ರು, ಅದಕ್ಕೋಸ್ಕರ ಕಾಲ್ ಮಾಡಿದ್ ನಾವು. ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಮಾತಾಡೋದಕ್ಕೆ. ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ ಸರ್. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವ ಊರಿಂದ ಮೆಸೇಜ್ ಮಾಡಿದ್ ನೀವು? ಎಲ್ಲಿರೋದು? ಬೆಂಗಳೂರು ಕೊಟ್ಟೆಗಾರಪಳ್ಳಿ, ವಿಜಯನಗರ. ಓಕೆ ಓಕೆ, ಥ್ಯಾಂಕ್ ಯು ಅಂದ್ಬಿಟ್ಟು ಮಾತಾಡೋದಕ್ಕೆ. ಓಕೆ ರುದ್ರೇಶ್ ಅವರೇ, ನಿಮ್ಗೊಂದು ಕಿವಿ ಮಾತು. ಹಾ ಹೇಳಿ ಸರ್. ನಿಮ್ಮ ಮಗಳಿಂದ ನೀವು ಸ್ವಲ್ಪ ಹುಷಾರಾಗಿರಿಯಪ್ಪ. ನೋಡಿ, ಹೆಂಗ್ ನಾನ್ ನಕ್ಕಿಲ್ಲ, ಏನಿಲ್ಲ, ಸುಮ್ಮನೆ ಹಾಕೊಟ್ಬಿಟ್ಟಿದ್ದೆ. ನಾವು ನೀವೇ ಮಾಡಿದಿರ ಅಂತ ನನಗೆ ಗೊತ್ತಾಯ್ತು. ಬಟ್ ಬಂದ್ಬಿಟ್ಟೆ, ನಾನಿದ್ರೆ ಅಲ್ಲಿ ತರೋಗಲ್ಲ ಅನ್ಬಿಟ್ಟು ಬಂದ್ಬಿಟ್ಟೆ ಆಫೀಸ್ಗೆ. ಆಮೇಲೆ ನೀವ್ ಹೆಂಗೋ ಫೋನ್ ಮಾಡ್ತೀರಂತ ಗೊತ್ತಾಯ್ತು, ಅದಕ್ಕೇನೆ ಬಂದ್ಬಿಟ್ಟೆ. ಏನ್ ನಕ್ಲಿಲ್ಲ ನಾನು, ಆದ್ರೂ ನೋಡಿ ನನ್ ಮಗಳು ಹಾಕೊಟ್ಬಿಟ್ಟೆ. ವೆಲ್ ನೋಡ್ರಿ, ಕೆಲವು ಮಕ್ಳುಗಳು ಹೆಂಗಿರ್ತಾರೆ ಅಂತ ಹೇಳಿ. ಮಕ್ಕಳಂದ್ರೆ ಅಷ್ಟೇ ಕಣ್ರಿ, ಒಂಥರ ಮುಗ್ಧ ಮನ್ಸು ಅಂತಾರಲ್ಲ. ಸದ್ಯಕ್ಕೆ ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮನ ಎಲ್ಲ ಮಕ್ಕಳಿಗೋಸ್ಕರ ನಾವು ಡೆಡಿಕೇಟ್ ಮಾಡ್ತಾ, ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕೆಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮಾತು RJ ಸುನಿಲ್, prank calls.